ವುಮೆನ್ಸ್ ಡೇ ದಿನವೇ ಮಹಿಳೆ ಅನುಮಾನಾಸ್ಪದ ಸಾವು. ಪ್ರೀತಿಸಿ ಮದುವೆಯಾದ ಗಂಡನಿಂದಲೇ ಹತ್ಯೆಯಾದ್ಲ. ಎಸ್, ಮದುವೆ ಅನ್ನೋದು ಹೆಣ್ಣು ಮಕ್ಕಳ ಬಾಳಿಗೆ ತುಂಬಾ ಅಮೂಲ್ಯವಾದುದು. ಆದರೆ ಇತ್ತೀಚೆಗೆ ಕೆಲ ಹೆಣ್ಣು ಮಕ್ಕಳು ಪ್ರೀತಿ ಪ್ರೇಮ ಅನ್ನೋ ಬಲೆಗೆ ಸಿಲುಕಿ ಹೆತ್ತ ತಂದೆ ತಾಯಿಯನ್ನೇ ಬಿಟ್ಟು ಪ್ರೀತಿಸಿದವನ ಜೊತೆ ಹೋಗ್ತಾರೆ. ಇತ್ತ ಪ್ರೀತಿಸಿ ಮನೆಯವರನ್ನ ಬಿಟ್ಟು ಹೋಗಿ ಪ್ರೀತಿಸಿದವನ ಜೊತೆ ಅಂತರ್ಜಾತಿ ವಿವಾಹವಾಗಿದ್ದ ಮಹಿಳೆಯೊಬ್ಬಳು ಮಹಿಳಾ ದಿನಾಚರಣೆ ಎಂದೇ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಚೊಕ್ಕನಹಳ್ಳಿ ಗ್ರಾಮದಲ್ಲಿ ವರಲಕ್ಷ್ಮಿ ಎಂಬಾಕೆ ಮೃತಪಟ್ಟಿದ್ದು, ಮೃತಳ ಕುಟುಂಬಸ್ಥರು ಪತಿ ಹಾಗೂ ಪತಿ ಕುಟುಂಬಸ್ಥರ ಮೇಲೆ ಕೊಲೆ ಆರೋಪ ಮಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಪಾಪಿನಾಯಕನಹಳ್ಳಿ ಗ್ರಾಮದ ವರಲಕ್ಷ್ಮಿ 3 ವರ್ಷಗಳ ಹಿಂದಷ್ಟೇ ಚೊಕ್ಕನಹಳ್ಳಿ ಗ್ರಾಮದ ಗಂಗರಾಜನನ್ನ ಪ್ರೀತಿಸಿ ಅಂತರ್ಜಾತಿ ವಿವಾಹವಾಗಿದ್ಲು. ದಂಪತಿಗೆ 1.5 ವರ್ಷದ ಮುದ್ದಾದ ಮಗು ಕೂಡ ಇದೆ. ಆದರೆ ಮದುವೆಯಾದ ಮೇಲೆ ಪದೇ ಪದೇ ವರದಕ್ಷಿಣೆ ತರುವಂತೆ ಪತಿ ಗಂಗರಾಜು ಹಾಗೂ ಅವರ ಕುಟುಂಬಸ್ಥರು ದಿನನಿತ್ಯ ಕಿರುಕುಳ ನೀಡ್ತಾ ಇದ್ರು. ಆದರೆ ನಿನ್ನೆ ರಾತ್ರಿ ಗಂಡನ ಮನೆಯಲ್ಲಿ ವರಲಕ್ಷ್ಮಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು, ಮೃತದೇಹದ ಮೇಲೆ ಗಾಯದ ಗುರುತುಗಳಿವೆ. ಗಂಡನ ಮನೆಯವರೇ ನಮ್ಮ ಮಗಳನ್ನ ಕೊಂದು ನೇಣು ಹಾಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತಿದ್ದಾರೆ ಅಂತ ಮೃತಳ ಪೋಷಕರು ಆರೋಪಿಸಿದ್ದಾರೆ. ನಮ್ಮ ಹುಡುಗಿ ಮದುವೆ ಆಗಿತ್ತು. ಬಟ್ 3 years ಆಯ್ತು ಅವಳು ಮದುವೆ ಆಗಿ. ಇದುವರೆಗೂ ಅಂತ ಕಂಪ್ಲೇಂಟೇ ಇರಲಿಲ್ಲ. 1 year 1.5 ವರ್ಷದ ಒಂದು ಮಗು ಐತೆ. ಏನೋ 3 ತಿಂಗಳಿಂದ ಫುಲ್ ಟಾರ್ಚರ್ ಅಂತೆ. ಏನು ಅವಳ ಮೇಲೆ ಡೈಲಿ ಹೊಡೆಯೋದು, ಇನ್ನು ಕೆಲಸ ಮಾಡೋದು ಏನೋ ಇಲ್ಲ ಅಂತ. ಅವಳು BSc 2nd year ಮಾಡಿದ್ದು. ಯಾವ್ದಾದ್ರು ಕೆಲ್ಸಕ್ಕಾದ್ರೂ ಹೋಗ್ತೀನಿ ಅಂತೇಳಿ 3 ತಿಂಗಳಿಂದ ಕೆಲ್ಸಕ್ಕೆ ಬೇರೆ ಹೋಗ್ತಾ ಇತ್ತಂತೆ. ಕೆಲಸ ನೋಡ್ಕೊಂಡೈತೆ. ಅದು ಸಂಬಳನೂ ತಂದು 3 ತಿಂಗಳು ಸಂಬಳ ಹಾಕಿ ಮಾವನಿಗೆಲ್ಲ ಕೊಡ್ತಾ ಇದ್ದಂತೆ ಅವಳು. ಈ ರಾತ್ರಿ ಏನ್ ನಡೀತು ಏನೋ ಚೆನ್ನಾಗಿ ಹೊಡೆದ್ಬಿಟ್ಟವ್ರೆ ಅವಳನ್ನ. ಮೊನ್ನೆ ದೀಪಾವಳಿ ಹಬ್ಬದ ದಿನ ಹಂಗೆ ಹೊಡೆದಿದ್ರಂತೆ ಅವಳನ್ನ. ಫೋನ್ ಮಾಡಿ ಅವ್ರ ಅಮ್ಮನ ಕೇಳ್ತಾ ಇದ್ದವಳು, ಈ ಚೆನ್ನಾಗಿ ಹೊಡೆದ್ಬಿಟ್ಟವ್ರಮ್ಮ, ನಾನು ಬಂದ್ಬಿಡ್ತೀನಿ ಊರಿಗೆ ಅಂತ. ಬರಬೇಡಮ್ಮ, ನೀನು ಎಷ್ಟು ಮದುವೆ ಆಗಿರೋದು, ನೀನು ಅಲ್ಲೇ ಇಟ್ಬಿಡು. ಅವ್ರ ಬಂದ್ರು ಇಲ್ಲಿ ಕರೆಸಲ್ಲ, ಇನ್ನೂ ಮದುವೆ ಆಗೋ ಮಕ್ಕಳವೇ ಇಲ್ಲಿ. ಆಮೇಲೆ ಹೆಣ್ಣು ಕೊಡೋರು ಯಾರು ಬರಲ್ಲ, ನೀನು ಬಂದು ಮನೆಗಿದ್ರಿ ಅಂತೇಳಿ ಅವ್ರಮ್ಮ ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ ಅಂತ ಹೇಳೈತೆ. ರಾತ್ರಿ ಏನು ಚೆನ್ನಾಗಿ ಹೊಡೆದ್ಬಿಟ್ಟವ್ರೆ. ನೇಣು ಹಾಕೊಂಡು ಸತ್ತೈತೆ ಅಂತೇಳಿ 1 ಗಂಟೆ ರಾತ್ರಿಯಲ್ಲಿ ತಗೊಂಡು ಬಂದು ಇಲ್ಲಿ ಅಡ್ಮಿಟ್ ಮಾಡವ್ರೆ. ಇವಾಗ ನೇಣು ಹಾಕೊಂಡು ಸತ್ತಿದ್ರೆ ಮಗುಗೆ ನಾಲ್ಗೆ ಆದರೂ ಬರಬೇಕಾಗಿತ್ತು, ಇಲ್ಲ ಕಣ್ಣಿಗ್ಲಾದ್ರೂ ದಪ್ಪ ಆಗಬೇಕಾಗಿತ್ತು. ಏನಿಲ್ಲ, ನಾರ್ಮಲ್ ಆಗೇ ಐತೆ ಹೆಣ್ಣು. ಇಲ್ಲಿ ಮಾತ್ರ ಸುಮ್ಮನೆ ಇಲ್ಲಿ ಹೊಡೆದಿರೋದು, ಇಲ್ಲಿ ಹೊಡೆದೈತೆ. ಆಮೇಲೆ ಕೈ ಕಾಲುಗಳ ಮೇಲೆ ಎಲ್ಲ ಇವಾಗ ನೋಡ್ಕೊಂಡೇ ಬಂದಿದ್ದೆ ಹೆಣ್ಣನ. ಎಲ್ಲ ಬರೆಗೆ ಬಿಟ್ಬಿಟ್ಟೈತೆ, ಕೈ ಕಾಲುಗಳ ಮೇಲೆ ಎಲ್ಲ, ಬೆನ್ನಿಂದಗಡೆ ಎಲ್ಲ ಬರೆಗೆ ಬಿಟ್ಬಿಟ್ಟೈತೆ. ಚೆನ್ನಾಗಿ ಹೊಡೆದು ಸಾಯಿಸ್ಬಿಟ್ಟು ಇಲ್ಲಿ ಅಡ್ಮಿಟ್ ಮಾಡವ್ರೆ. ಈ ಪೊಲೀಸ್ ಸ್ಟೇಷನ್ ಅವರಂತ ನೆಗ್ಲೆಕ್ಟ್ ಮಾಡಿಬಿಟ್ಟವ್ರೆ. ಬೆಳಗ್ಗೆ 7 ಗಂಟೆಯಿಂದ ಇಲ್ಲಿ ಇದ್ದೀವಿ ಮಕ್ಕಳು ಕರ್ಕೊಂಡು ಬಂದು. ಇದುವರೆಗೂ FIR ಬುಕ್ ಮಾಡಿಲ್ಲ. ಬಟ್ ನಾವು ಧರಣಿ ಕುತ್ಕೊಂತೀವಂದರೆ ಇವಾಗ ಮಾಡೋರು. ಅದು ಏನಂತ ಮಾಡೋರೋ ಗೊತ್ತಿಲ್ಲ. ಅಲ್ಲಿ ನಮಗಂತೂ ನ್ಯಾಯ ಅಂತೂ ಸಿಗಲಿಲ್ಲ ಇಲ್ಲಿ. ಅವ್ರ ಕಂಪ್ಲೇಂಟಲ್ಲಿ ಏನು ಬರ್ದವ್ರೆ ಏನೋ ಗೊತ್ತಿಲ್ಲ. ದಯವಿಟ್ಟು ನೀವಾದರೂ ಇದು ಮಾಡಿ ನಮ್ಗೆ ನ್ಯಾಯ ಕೊಡಿಸಿ. ನಾವು ಹೆಂಗೋ ಹೋಗಿರೋ ಮಗು ಅಂತ ಸಿಗಲ್ಲ. ಅದಕ್ಕೂ ಒಂದು ಮಗು ಐತೆ. ಆ ಮಗುಕ್ಕೆ ಯಾವುದಾದ್ರೂ ಒಂದು ಆಧಾರ ಮಾಡಿಸಿ ಅವ್ರ ಅಮ್ಮ ಅವ್ರ ಅಪ್ಪನ್ನ ಅವ್ನು ಫಸ್ಟ್ ಜೀವಾವಧಿ ಶಿಕ್ಷೆ ಬಿದ್ರೂ ಪರವಾಗಿಲ್ಲ, ಅವರು ಹೊರಟೋಗ್ಬೇಕು. ಅವ್ರು ಮಾತ್ರ ಇನ್ನು ಮೃತದೇಹವನ್ನ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಲಾಗಿದ್ದು, ಮೃತಳ ಸಂಬಂಧಿಕರು ಪೊಲೀಸರ ವಿರುದ್ಧವೂ ಆಕ್ರೋಶ ಹೊರಹಾಕಿದ್ದಾರೆ. ಬೆಳಗ್ಗೆಯಿಂದಲೂ ಪೊಲೀಸ್ ಠಾಣೆಯಲ್ಲಿ ನಮ್ಮನ್ನ ಸತಾಯಿಸಿದ್ದು, ಶವವನ್ನ ಕೂಡ ತೋರಿಸಲಿಲ್ಲ ಅಂತ ಆರೋಪಿಸಿದ್ದಾರೆ. ಅಲ್ಲದೆ ಪೊಲೀಸರು ಹಣ ಪಡೆದು ಪ್ರಕರಣವನ್ನ ತಿರುಚೋದಕ್ಕೆ ಪ್ರಯತ್ನಿಸಿದ್ರು ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕೆಲ್ಸ್ಕೋತಾಡಂತ ಗೊತ್ತಾಯ್ತು ಸರ್. ಹೋಗ್ಲಿ ಬಿಡ್ರಿ, ಆರಾಮಾಗಿರ್ಲಿ ಅಂತ ನಾನು ತಲೆಗಡಿಸ್ತಾ ಇದ್ದೆ. ರಾತ್ರಿ ಫೋನ್ ಹಾಕಿದ್ರು, ನಮ್ಮ ಅಮ್ಮ ಫೋನ್ ಹಾಕಿ ಮಾತಾಡೋದು ನನಗೂ ಗೊತ್ತಿಲ್ಲ ಸರ್. ಬೆಳಗ್ಗೆ 6 ಗಂಟೆಗೆ ಫೋನ್ ಹಾಕಿದ್ ಹಿಂಗೆ ಆಗೋಗ್ಬಿಟ್ಟೆ, ಸೆತ್ತಾಗಿತ್ತು. ನಾನು ಇಲ್ಲಿಗೆ ಬಂದೆ ಸರ್, ದೇವರಹಳ್ಳಿಯಿಂದ ನಾನು ಇಲ್ಲಿಗೆ ಬಂದೆ. ಡೈರೆಕ್ಟ್ ಬಂದು ಕೇಳಿದ್ರೆ ಅವನೇನು ರೆಸ್ಪಾನ್ಸ್ ಮಾಡಿಲ್ಲ. ಅವ್ರ ಹಸ್ಬೆಂಡು ಅವ್ರ ತಮ್ಮನ ಏನು ಹೇಳಿದ್ ನಂದೇನಂತ, ಟ್ರೀಟ್ಮೆಂಟ್ ನಡೀತಾ ಐತೆ,
ಮೇಲೆ ಹೋಗಿ ಕೇಳು ಅಂತ ಮೇಲೆ ಹೋಗಿ ಕೇಳಿದ್ರೆ ಒಂದು ಗಂಟೆಗೆ ಡೆತ್ ಆಗ್ಬಿಟ್ಟೈತೆ ನಾನು ಕೇಳಿದ್ರು. ಇಲ್ಲಿ ಹಾಸ್ಪಿಟ್ಲಾಗ ಬಂದು ನಾನು ಕೇಳಿದ್ರೆ ಸರ್ ಮ್ಯಾಚ್ರಿಗೆ ನಮ್ಮ ಅಕ್ಕನ ನೋಡ್ಬೇಕು ಅಂದರೆ ಪರ್ಮಿಷನ್ ಕೇಳ್ರಿ, ಪರ್ಮಿಷನ್ ಕೇಳ್ಬಿಟ್ಟು ನೀವು ಬಂದು ನೋಡ್ರಿ ಅಂತ ಅಷ್ಟೇ ಸರ್. ಆಮೇಲೆ ನಾನು ಅವ್ನು ಕೇಳಿದ್ರೆ ಯಾವುದೋ ಸಿಲ್ಲಿ ರೀಸನ್ ಹೇಳ್ತಾರೆ ಸರ್. ಅವ್ರ ಫ್ರೆಂಡ್ ಯಾರೋ ಫೋನ್ ಮಾಡಿಲ್ಲಂತೆ, ಕಂಪ್ನಿಗೆ ಹೋಗೋ ಹುಡುಗಿ, ಅವಳು ಯಾರನ್ನ ಲವ್ ಮಾಡ್ತಾ ಇದ್ದಂತೆ. ಲವ್ ಮಾಡ್ತಾ ಇದ್ದಕ್ಕೆ ಇವನು ಏನಕ್ಕೆ ಅವ್ರು ಫೋನ್ ಮಾಡಬೇಕು ಅಂತ ಸ್ವಲ್ಪ ಜಗಳ ಮಾಡ್ಕೊಂಡ ಸರ್. ಅದಕ್ಕೆ ನೆನಾಕೊಂಡಾರ ಅಂತ ಅವ್ನು ಕಂಪ್ಲೇಂಟ್ ಕೊಟ್ಟವನು ಸರ್. ಅದೇ ಸರ್ ರೀಸನ್, ಇನ್ನೇನಿಲ್ಲ. ಅವ್ನು ಹಂಗೆ ಹೇಳ್ತಾನ ಸರ್. ಈ ಮೊದಲನೇ ಗಲಾಟೆಗಳು ನಡೀತೈತೆ ಅನ್ನೋದು ಗೊತ್ತಾಯ್ತಾ? ನಡೆದೈತೆ ಸರ್. ಏನು ವಿಚಾರ ನಡೀತಾ ಇತ್ತು? ಅದು ನಂಗೆ ಗೊತ್ತಿಲ್ಲ ಸರ್. ವರದಕ್ಷಿಣೆ ನಡೆದೈತೆ. ಕಾಸು ಕೊಟ್ಟವ್ರೆ ನಮ್ಮಮ್ಮ, ನಂಗೆ ಗೊತ್ತಾಗ್ದಿರ ಕೊಟ್ಟವ್ರೆ. ನಾನು ಮಾತಾಡಲ್ಲ ಅಂತ ಗೊತ್ತು, ಕೂಲಿನಲ್ಲಿ ಮಾಡಿ ಅದಕ್ಕೆ ಕೊಟ್ಟವ್ರೆ. ಕೊಟ್ಟಿದ್ರು ನನ್ಗೇನು ಇನ್ಫಾರ್ಮ್ ಮಾಡಿಲ್ಲ ಅವರು, ಹಿಂಗೆ ದುಡ್ಡು ಕೊಡ್ತಾರ ಅಂತ ನನ್ಗೇನು ಇನ್ಫಾರ್ಮ್ ಮಾಡಿಲ್ಲ. ಕೊಳ್ಳಿ ಬಿಡು ಆರಾಮಾಗವ್ರ ಅಂತ ನಾನು ಕಲ್ದಿರ ಇದ್ದೆ ಸರ್. ನನ್ನ ಬೆಳಗ್ಗೆ ಗೊತ್ತಾಗ್ತಾನೆ ಈ ಥರ ನಡೆದೈತೆ ಅಂತ ನಾನು ಬೆಳಗ್ಗೆನೇ ಬಂದ್ಬಿಟ್ಟೆ ಸರ್ ಬೆಂಗಳೂರಿಂದ. ಬರೋಷ್ಟಿಗೆ ಹಿಂಗಾಗಿ ಐತೆ ಅಂತ ಅವ್ರ ತಮ್ಮನ ನಿಮ್ಮ ಅನುಮಾನ ಏನಕ್ಕೆ ಅವನೇ ಸಾಯ್ಸವನ ಸರ್. ಹಾ, ಇದು ಕನ್ಫರ್ಮ್ ಸರ್, ಅವನೇ ಸಾಯ್ಸಿರೋದು, ಹೊಡೆದು ಸಾಯ್ಸವನ ಸರ್ ಅವನು. ಇನ್ನು ನ್ಯಾಯ ಸಿಗುವವರೆಗೆ ಶವವನ್ನ ತೆಗೆದುಕೊಂಡು ಹೋಗೋದಿಲ್ಲ ಅಂತ ಮೃತಳ ಕುಟುಂಬಸ್ಥರು ಆಸ್ಪತ್ರೆ ಬಳಿ ಪ್ರತಿಭಟನೆ ನಡೆಸಿದ್ದು, ಪತಿ ಹಾಗೂ ಪತಿ ಕುಟುಂಬಸ್ಥರನ್ನ ತಕ್ಷಣ ಬಂಧಿಸಬೇಕು ಅಂತ ಆಗ್ರಹಿಸಿದ್ರು. ಸದ್ಯ ಈ ಸಂಬಂಧ ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.